ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಮಘ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ನೋಡಿ, ಈ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಗುರು 12ನೇ ರಾಶಿಯಲ್ಲಿ ಉಚ್ಚವಾದಂಥ ಒಂದು ಸ್ಥಾನಕ್ಕೆ ಬಂದಿದ್ದಾನೆ ಗುರು 1ನೇ ತಾರೀಕಿಂದ. ಹಾಗೆ ಜೊತೆಗೆ ಶುಕ್ರನು ಕೂಡ ಗುರುವಿನ ಜೊತೆಗಿದ್ದಾನೆ. ಹಾಗೆಯೇ ನಿಮ್ಮ ರಾಶಿಯಲ್ಲಿ ಕೇತುವಿನ ವಿಶೇಷವಾದಂಥದ್ದು. ಹಾಗೆ ಅಷ್ಟಮ ಶನಿಯು ಕೂಡ ಸಿಂಹರಾಶಿಯನ್ನು ನಡೀತಾ ಇದೆ. ಹಾಗೆ ಷಷ್ಠ ಸ್ಥಾನದಲ್ಲಿ ರಾಹು ಬಹಳಷ್ಟು ಬಲವನ್ನು ಹೊಂದಿದ್ದಾನೆ. ಇನ್ನು ನವಮ ಸ್ಥಾನದಲ್ಲಿ ಕುಜ ಈ ತಿಂಗಳಲ್ಲಿ ಬಹಳ ಒಳ್ಳೆ ರೀತಿಯಾದಂಥ ಫಲವನ್ನು ಕೊಡಬಹುದು. ಹಾಗೆ ಏಕಾದಶ ರಾಶಿಯಲ್ಲಿ ಬುಧ ಮತ್ತು ರವಿ, ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಯು ಏಕಾದಶ ಸ್ಥಾನದಲ್ಲಿದ್ದಾನೆ. ಇದು ಬಹಳ ಒಳ್ಳೆ ರೀತಿಯಾದಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಒಂದು ಬುಧಾದಿತ್ಯ ಯೋಗ ಬಹಳ ಒಳ್ಳೆ ರೀತಿಯಾದಂಥದ್ದು ಕೊಡಬಹುದು ಫಲವನ್ನು. ಯಾಕಂದರೆ ಪಂಚಮ ರಾಶಿಗೆ ದೃಷ್ಟಿ. ಹಾಗೆ ಭಾಗ್ಯದಲ್ಲಿರುವಂತಹ ಕುಜನೂ ಕೂಡ ಸ್ವಲ್ಪ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡಬಹುದು. ಹಾಗೆ ಮಿಕ್ಕಿರುವಂತಹದ್ದು ಗುರು 12ನೇ ರಾಶಿಯಲ್ಲಿ ಉಚ್ಚವಾಗಿದ್ದಾನೆ. ಆದರೆ ಒಂದು ಹಂತಕ್ಕೆ 12ನೇ ರಾಶಿ ಗುರುವಿಗೆ ಹೀಗೆಲ್ಲ ಇದೆ. ನೋಡೋಣ, ಈ ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬ ಹರಿದಿನಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಇದು ಅಧಿಕ ಜ್ಯೇಷ್ಠ ಮಾಸ. ನಿಮಗೆ ಗೊತ್ತಿದ್ದ ಹಾಗೆ ಅಧಿಕ ಮಾಸ ಮುಂದುವರೆದಂಥ ಒಂದು ಭಾಗ. ಹಾಗೆ 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 12ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 15ನೇ ತಾರೀಕಿಗೆ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ ಅಂತ ಹೇಳಿದೆ. ಹಾಗೆ 16ನೇ ತಾರೀಕಿಗೆ ಚಂದ್ರ ದರ್ಶನ, ಮತ್ತು 25ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 27 ಶನಿ ಪ್ರದೋಷ, 29ನೇ ತಾರೀಕಿಗೆ ಭೂಮಿ ಹುಣ್ಣಿಮೆ ಹೇಳುವಂಥದ್ದು. ಹೀಗೆ ಒಂದಂತಕ್ಕೆ ಹಬ್ಬ ಹರಿದಿನಗಳು, ಒಂದು ಹಂತಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಅವಕಾಶಗಳು ಕೂಡ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ನಾವು ಕಾಣಬಹುದು. ನೋಡಿ, ನಿಜ ಜ್ಯೇಷ್ಠ ಮಾಸ 16ನೇ ತಾರೀಕಿನ ಮೇಲೆ ಬರುತ್ತೆ. ಜೂನ್ 16ನೇ ತಾರೀಕು ಅನಂತರದಲ್ಲಿ ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರ, ದೇವತಾರಾಧನೆ, ಹೀಗೆ ಒಳ್ಳೆ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಅದರಲ್ಲಿ ಬಹಳ ವಿಶೇಷವಾದಂಥ ಫಲಗಳನ್ನು ಕೂಡ ನೀವು ಕಾಣುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡೋಣ, ಈ ತಿಂಗಳಲ್ಲಿ ಏನೇನು ನಿಮಗೆ ಶುಭವಾದಂಥ ಫಲಗಳಾಗಬಹುದು ಎಂಬುದನ್ನು ನಿರೀಕ್ಷೆ ಮಾಡೋಣ. ಯಾಕಂದರೆ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಥವಾ ಇದೇ ಸಂಪೂರ್ಣವಾದಂತಹ ಒಂದು ಫಲ ಹೇಳುವಂಥದ್ದಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ದಶಾಮುಕ್ತಿಗಳು, ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಫಲಗಳನ್ನು ಕೂಡ ಕೊಡುತ್ತದೆ. ಹಾಗಿದ್ದಾಗ ನಾವು ಗ್ರಹಸ್ಥಿತಿಯನ್ನು ನೋಡಿ ಇದು ಹೇಳುವಂತಹ ಒಂದು ಪ್ರಯತ್ನ. ನೋಡಿ, ಈ 1ನೇದಾಗಿ ಏಕಾದಶದಲ್ಲಿ ರವಿ ಮತ್ತು ಬುಧ 2 ಗ್ರಹಗಳು ಕೂಡ ನಿಮ್ಮ ರಾಶ್ಯಾಧಿಪತಿ ಏಕಾದಶದಲ್ಲಿ ಕೂತ್ಕೊಂಡಂಥದ್ದು ಬಹಳ ಒಳ್ಳೆಯದು. ಅಂದರೆ ಏನು ಅರ್ಥ? ಒಂದು ರಾಜಕೀಯ ವ್ಯಕ್ತಿಗಳ ಹೆಚ್ಚಿನದಾದಂಥ ಅಭಿವೃದ್ಧಿ, ಹಾಗೆ 2ನೇದಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಎಲ್ಲೋ ಒಂದು ಕಡೆಗೆ ಶ್ರೇಷ್ಠತೆ, ಎಲ್ಲೋ ಒಂದು ಕಡೆಗೆ ನಿಮಗೆ ಉತ್ತಮವಾದಂಥ ಫಲಿತಾಂಶ ಫಲ ಹೇಗೆ ಸಿಗುವಂಥ ಚಾನ್ಸಸ್ಸು. ಎಲ್ಲೋ ಒಂದು ಕಾಲೇಜನ್ನು ಹೋಗ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ದೊಡ್ಡದಾದಂಥ ಒಂದು ವಿದ್ಯಾಸಂಸ್ಥೆಯನ್ನು ಹುಡುಕ್ತಾ ಇರ್ತೀರಿ, ಅರಸ್ತಾ ಇರ್ತೀರಿ, ಅಥವಾ ರಿಸಲ್ಟ್ ಕೆಲವು ಜನಕ್ಕೆ ಬರದೇ ಇರಬಹುದು. ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಬುಧ ಮತ್ತು ರವಿ 2 ಗ್ರಹಗಳು ಕೂಡ ಕೊಡ್ತಾರೆ. ಹಾಗೆ ಅದರ ಜೊತೆಯಲ್ಲಿ ನೋಡಿ, ಷಷ್ಠ ರಾಶಿಯ ರಾಹು ಒಂದಂತಕ್ಕೆ ನಿಮಗೆ ಟೆನ್ಷನು ಚಿಂತೆ ಇದೆ ಇಲ್ಲ ಅಂತಲ್ಲ, ಆದರೂ ಕೂಡ ಬಹಳ ಧೈರ್ಯ, ಬಹಳ ಸಾಹಸ. ಏನೋ ಒಂದು ನಾನು ಕೆಲಸ ಮಾಡ್ತೇನೆ, ಎಲ್ಲೋ ಒಂದು ಕಡೆ ನಾನು ಬೆಳೀತೇನೆ, ಏನಾದರೂ ಒಂದು ಸಾರ್ವಜನಿಕವಾದಂಥ ಒಂದು ಕ್ಷೇತ್ರದಲ್ಲಿ ಮುನ್ನಡೆಗೆ ಬರ್ತೇನೆ ನಾನು ಹೇಳುವಂತಹ ಪ್ರಬಲವಾದಂಥ ಒಂದು ಹಠ, ಪ್ರಬಲವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಇಂತಹ ಪ್ರಯತ್ನಗಳು ಎಲ್ಲೋ ಒಂದು ಕಡೆಗೆ ಲಾಭಾಂಶ, ಎಲ್ಲೋ ಒಂದು ಕಡೆಗೆ ಸಮಾಧಾನವನ್ನು ಕೊಡುವಂಥ ಚಾನ್ಸಸ್ ಇದೆ. ಇನ್ನು ಭಾಗ್ಯದಲ್ಲಿರುವಂತಹ ಕುಜನೂ ಕೂಡ ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಒಳ್ಳೆಯದು. ಯಾಕಂದರೆ ನಿಮಗೆ ನಿಜ ಜ್ಯೇಷ್ಠ ಮಾಸವೂ ಕೂಡ ಆರಂಭ ಆಗಿದೆ 16ನೇ ತಾರೀಕು ಅನಂತರದಲ್ಲಿ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಭೂಮಿ ವ್ಯಾಪಾರ ವ್ಯವಹಾರ, ಅಥವಾ ಬಿಲ್ಡಿಂಗನ್ನು ಬಾಡಿಗೆ ಕೊಡುವಂಥದ್ದು, ಅಥವಾ ಬಿಲ್ಡಿಂಗಿನ ಸಂಬಂಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಹೀಗೆ ಇಂಥ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಕೃಷಿ ಜಮೀನನ್ನು ಅಭಿವೃದ್ಧಿ ಮಾಡುವಂಥದ್ದು, ಅಥವಾ ನಿಮ್ಮದೇ ಕೃಷಿ ಜಮೀನಿದೆ ಅದಕ್ಕೇನು ಬೋರ್ವೆಲ್ ಹಾಕಿಸುವಂಥದ್ದು, ಅಥವಾ ಕೃಷಿಯನ್ನು ನೂತನವಾದಂತಹ ಕೃಷಿಯನ್ನು ಮಾಡುವಂಥದ್ದು, ಹೀಗೆ ಇಂತಹ ಅವಕಾಶಗಳು ಎಲ್ಲೆಲ್ಲಿದೆಯೋ ಅದಕ್ಕೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ನಿಮಗೆ ಕುಜನು ಕೊಡ್ತಾನೆ. ಮತ್ತು ಸ್ವಲ್ಪ ಸಾಲ ತೀರಿಸುವಂತಹದ್ದು, ಭಾಗ್ಯದಲ್ಲಿರುವಂಥ ಕುಜ ಸಾಲ ತೀರಿಸುವಂಥ ಯೋಗವನ್ನು ಕೂಡ ಕೊಡ್ತಾನೆ. ಅವನ ದೃಷ್ಟಿಯು ತೃತೀಯ ಭಾವಕ್ಕೆ, ಅಂದರೆ
ನಿಮ್ಮ ಸೋದರದಿಂದ ಹೆಲ್ಪ್ ಆಗುವಂಥದ್ದು, ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಏನೋ ಒಂದು ಸ್ವಲ್ಪ ಕಿರಿಕಿರಿ, ಏನೋ ಒಂದು ಸಮಸ್ಯೆ ಬಂದಿದೆ, ಅಂತಹ ಕಿರಿಕಿರಿ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಪರಿಹಾರ ಆಗುವಂಥದ್ದು, ಹೀಗೆ ಎಲ್ಲೋ ಒಂದು ಕಡೆಗೆ ನಿಮಗೆ ಸಪೋರ್ಟು ಹೇಳುವಂಥದ್ದು ಈ ತಿಂಗಳಲ್ಲಿ ಜಾಸ್ತಿ ಸಿಗುತ್ತೆ. ಯಾವ ಥರ ಸಪೋರ್ಟು? ಒಂದು ನಂಗೆ ಭೂಮಿಯ ವ್ಯಾಪಾರ ವ್ಯವಹಾರದ ಸಪೋರ್ಟು, ಅನಂತರ ನೀವೆಲ್ಲ ಮುಂದೆ ಹೋಗ್ತೀರಿ, ಎಲ್ಲ ಮುನ್ನುಗ್ಗಿ ಹೋಗ್ತೀರಿ, ಅಲ್ಲೇ ಹೆಚ್ಚಿನದಾದಂಥ ಅವಕಾಶಗಳು, ಮತ್ತು ಮನಸ್ಸಿಗೆ ಬಹಳಷ್ಟು ಸಮಾಧಾನದ ವ್ಯವಸ್ಥೆ. ಎಷ್ಟೋ ಸಲ ಮನಸ್ಸಿಗೆ ನಮಗೆ ಸಮಾಧಾನವೇ ಇರುವುದಿಲ್ಲ, ಎಲ್ಲವೂ ಕೂಡ ಇರುತ್ತೆ, ಆ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಆದರೆ ಮನಸ್ಸಿಗೆ ಸಮಾಧಾನ ಆಡುವಂಥದ್ದು ಇರುವುದಿಲ್ಲ. ಆದರೆ ಒಂದು ಈ ತಿಂಗಳಲ್ಲಿ ಮನಸ್ಸಿಗೆ ಒಂದು ಸಮಾಧಾನ, ಯಾಕಂದರೆ ಭಾಗ್ಯದಲ್ಲಿರುವಂತಹ ಕುಜನೇನಂತಂದರೆ ಕುಜಸ್ಯ ಪ್ರಭಾವೇಣ ಮಂಗಲಂ ಪರಿಪಠ್ಯತೆ ಅಂತ. ಯಾರೊಬ್ಬರಿಗೆ ಸಾಲ ಕೊಡಬೇಕು, ನೀವು ಆ ಸಾಲವನ್ನು ಒಂದೆರಡು ದಿವಸ ಮುಂಚಿತವಾಗಿ ತೀರಿಸ್ತೀರಿ, ಆವಾಗ ಅವರಿಗೂ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ, ಹಾಗೆ ವ್ಯವಹಾರಗಳು ಮುಂದೆ ಮುಂದೆ ಹೋಗ್ತಾ ಬರುತ್ತೆ. ಇದು ಬಹಳ ಒಳ್ಳೆಯದು. ಅದರ ಜೊತೆಯಲ್ಲಿ ಯಾರಿಗೋ ಒಂದಷ್ಟು ವ್ಯವಹಾರ ಮಾಡಿಕೊಂಡು ಸಾಲ ತೊಂದರೆ ನೀವು ಮಾಡ್ಕೊಂಡಿದ್ದೀರಿ, ಯಾಕಂದರೆ ಅಷ್ಟಮ ಶನಿ ಇದ್ದಾನೆ, ನಿಮಗೆ ಬಹಳಷ್ಟು ಕಷ್ಟಗಳು. ಕಷ್ಟ ಹೇಗೆ ಅಂತಂದರೆ, ನೀವು ಒಳ್ಳೆಯದನ್ನೇ ಮಾಡ್ತಾಯಿದ್ದೀರಿ, ನೀವು ಪರೋಪಕಾರವನ್ನೇ ಮಾಡ್ತಾಯಿದ್ದೀರಿ, ನೀವು ಪಕ್ಕಾ ಬಿಸ್ನೆಸ್ಸೇ ಮಾಡ್ತಾಯಿದ್ದೀರಿ, ನಿಮಗೆ ಲೆಕ್ಕ ಬಹಳ ಚೆನ್ನಾಗಿ ಬರ್ತದೆ, ಆದರೂ ಕೂಡ ಎಲ್ಲೋ ಲೆಕ್ಕದಲ್ಲಿ ತಪ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆಗೆ ಎಡಗ್ತಾ ಇದ್ದೀರಿ. ಏನಕ್ಕೆ ಅಂತಂದರೆ ನಿಮ್ಮ ಪ್ಲ್ಯಾನು, ನಿಮ್ಮ ವ್ಯವಸ್ಥೆ ಹೇಳುವಂಥದ್ದು ಸರಿಯಾದಂಥ ದಾರಿಯಲ್ಲಿಲ್ಲ, ಸರಿಯಾದಂತಹ ದಾರಿಯಲ್ಲಿ ಇರದೇ ಇದ್ದರಿಂದ ಸ್ವಲ್ಪ ಎಡಗ್ತಾ ಇದ್ದೀರಿ, ಸ್ವಲ್ಪ ಚಿಂತೆ ಮಾಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ತಾಳ್ಮೆ ಬೇಕು, ಆದರೆ ಆದಷ್ಟು ಶೀಘ್ರವಾಗಿ ಅದನ್ನು ಅದೇನು ಹೇಳ್ತಾರೆ ಹೇಳಿ, ಬೆನ್ನಟ್ಟಿ ಹೋಗಬೇಕು. ಯಾವುದೇ ಕೆಲಸ ಇದ್ದರೆ ಆ ಕೆಲಸವನ್ನು ಮುಗಿಯುವವರೆಗೂ ಕೂಡ ನಿಲ್ಲಬಾರ್ದು. ಜೀವನದಲ್ಲಿ ಏನಾಗುತ್ತೆ, ಒಂದು ಸಲ ಪ್ರಯತ್ನ ಮಾಡ್ತೇವೆ, 2 ಸಲ ಪ್ರಯತ್ನ ಮಾಡ್ತೇವೆ, 3, 4ನೇ ಸಲನೂ ಕೂಡ ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನಗಳು ಕೆಲವೊಂದು ಸಲ ನಮಗೆ ಆಗತ್ತೆ, ಅನುಕೂಲ ಹೇಳುವಂತಹ ಅಷ್ಟೊತ್ತಿಗೆ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಅದು ಹೇಳ್ತಾರೆ, ಬಾವಿ ತೆಗಿತಾ ಇರ್ತಾರಂತೆ, ಬಾವಿ ತೆಗೆದು ಇನ್ನೇನೋ ಒಂದು 2 ಫೀಟಿಗೆ ನೀರು ಬರುತ್ತೆ ಅಂಥೇಳಿ ಗೊತ್ತಾಗೋದಿಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಭಾವನೆಗಳಿರುತ್ತೆ, ಇಲ್ಲ ಸಿಗಬಹುದು ಅಂತ. ಆವಾಗ 2 ಫೂಟ್ ಸಿಗುವಾಗೆ ಈ ಬಾವಿಯಲ್ಲಿ ನೀರು ಸಿಗಲ್ಲ ಅಂತೇಳಿ ಬಿಡುವಂಥದ್ದು. ಹಾಗಾಗಿ ಜೀವನದಲ್ಲಿ ಎಷ್ಟೋ ಕೆಲಸ ಪ್ರತಿಯೊಬ್ಬರು ಕೂಡ ಅದೇ ಥರ ಮಾಡ್ತಾರೆ. ನಮಗೆ ಕೊನೆಯ ಹಂತದಲ್ಲಿದ್ದಾಗ ಅದನ್ನು ಬಿಟ್ಟು ಬಿಡ್ತಾರೆ. ಏನು ಪ್ರಯತ್ನ ಆರಂಭ ಶೂರತ್ವ ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರಯತ್ನಗಳು ಬಹಳ ಇರುತ್ತೆ, ಆದರೆ ಕೊನೆಗೆ ಹೋಗಿ ಅದನ್ನು ಬಿಟ್ಟು ಬಿಡುವಂಥದ್ದು. ಹಾಗಾಗಿ ಜೀವನದಲ್ಲಿ ಕೊನೆಯ ಪ್ರಯತ್ನಗಳನ್ನು ಬಿಡಬೇಡಿ, ಮರಳಿ ಯತ್ನ ಮಾಡು ಹೇಳುವಂತಹ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡಿ. ಆ ಪ್ರಯತ್ನ ಸದಾಕಾಲ ನಿಮ್ಮ ಹಿಂದೆ ಇರುತ್ತೆ, ಮತ್ತು ಸಪೋರ್ಟು ಕೂಡ ಸಿಗುತ್ತೆ. ಎಷ್ಟೋ ಒಂದು ಚಿಂತೆ, ಎಷ್ಟೋ ಒಂದು ಟೆನ್ಷನ್ನು, ವ್ಯವಸ್ಥೆ ವ್ಯವಹಾರಕ್ಕೆಲ್ಲ ಅದು ನಿಮಗೆ ಅನುಕೂಲಕರವಾದಂಥ ವ್ಯವಸ್ಥೆಯೂ ಕೂಡ ಆಗುತ್ತೆ. ಹಾಗಾಗಿ ಈ ಮರಳಿ ಯತ್ನ ಮಾಡು ಹೇಳುವಂಥ ಪ್ರಯತ್ನಗಳು ಬಹಳ ಉತ್ತಮವಾದಂಥದ್ದು. ಇನ್ನು ಕೆಲವೊಂದಷ್ಟು ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸ್ವಲ್ಪ ವಾಹನದ ವ್ಯಾಪಾರ ವ್ಯವಹಾರ ಮಾಡೋರು ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಗ್ರತೆ, ಅಥವಾ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಪಾರ್ಕಿಂಗ್ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸ್ತೀರಿ, ಎಲ್ಲೋ ನೋ ಪಾರ್ಕಿಂಗ್ ಆಗಿರಬಹುದು, ಅಥವಾ ಅಕ್ಕಪಕ್ಕದಲ್ಲಿ ಯಾರಾದರೂ ಬಂದು ಟಚ್ ಮಾಡ್ಕೊಂಡು ಹೋಗಬಹುದು. ಹೀಗಾಗಿ ವಾಹನದ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಏನಾದರೂ ಕಾನೂನಿನ ತೊಡಕು, ಕಾನೂನಿನ ಸಮಸ್ಯೆ, ಕಾನೂನಿನ ಏನಾದರೂ ಕಿರಿಕಿರಿ ವ್ಯವಸ್ಥೆಗಳಿದ್ದರೆ ಅದನ್ನು ಹಂತ ಹಂತವಾಗಿ ಬಿಡುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಆ ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಪ್ರಯತ್ನಗಳು ಬೇರೆ ರೀತಿಯಾದಂತಹ ರೀತಿಯಲ್ಲಿ ಹೋಗ್ತದೆ. ಹಾಗಾಗಿ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಇಂತಹ ವ್ಯವಸ್ಥೆಗಳನ್ನು ಸ್ವಲ್ಪ ಬಿಡುವಂತಹ ಪ್ರಯತ್ನವನ್ನು ಮಾಡಿ, ಅಥವಾ ಸಣ್ಣ ಸಣ್ಣದ ವಿಷಯದಲ್ಲಿ ಅದು ಮುಗಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಹಣಕಾಸಿನ ವಿಷಯದಲ್ಲಿ ಬಹಳ ಲೆಕ್ಕಾಚಾರವನ್ನು ಇಡುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಲೆಕ್ಕಾಚಾರ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ, ಆದರೂ ಕೂಡ ಕೆಲವೊಂದಷ್ಟು ಹಿಂದೆ ಬಿದ್ದು ಬಿಡುತ್ತೇವೆ. ಯಾಕೆಂದರೆ ನಾವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರಬಹುದು, ಅಥವಾ ಹೂಡಿಕೆ ಇರಬಹುದು, ಅಥವಾ ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡುವಂಥ ವ್ಯವಸ್ಥೆ ಇರಬಹುದು, ಅದನ್ನೆಲ್ಲ ಬಹಳಷ್ಟು ಯೋಚನೆ ಮಾಡಿ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ದಿಢೀರ್ನೆ ನಾವು ಎತ್ಕೊಂಡಂತಹ ಕೆಲಸಗಳು ತುಂಬ ಹೊಡೆದು ಬಿಡ್ತದೆ. ಅದನ್ನು ನಿಮ್ಗೆ ಅಷ್ಟಮ ಶನಿ ಇದೆ. ಹಾಗಾಗಿ ಯಾವೊಂದು ಉದ್ಯೋಗವನ್ನು ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತೀರಿ. ಇವತ್ತಿನ ಕಾಲ ವ್ಯವಸ್ಥೆಗಳು, ಯಾಕಂದರೆ ಯಾವುದು ಕರೆಕ್ಟಾಗಿ ನಡೀತದೆ ಹೇಳುವಂಥದ್ದು ಭಾರಿ ಕಷ್ಟ. ಒಂದು ಬಿಸ್ನೆಸ್ ಒಬ್ಬರಿಗೆ ನೀವು ಗೈಡ್ ಮಾಡ್ತೀರಿ, ನೋಡಪ್ಪ ಇಂತಹ ಬಿಸ್ನೆಸ್ ಮಾಡಿದ್ರೆ ಇಂತಿಷ್ಟು ಲಾಭ ಆಗುತ್ತೆ ಅಥವಾ ಹೀಗಾಗುತ್ತೆ ಅಂತೇಳಿ ಹೇಳ್ತೀರಿ. ಆದರೆ ಅದು ಆಗಬಹುದು, ಆಗದೇನೂ ಕೂಡ ಇರಬಹುದು. ಯಾಕಂದರೆ ಇವತ್ತಿನ ಕಾಲ ಎಷ್ಟೊತ್ತಿಗೆ ಹೇಗೆ ಯಾವ ವ್ಯವಸ್ಥೆಗಳು ನಮ್ಗೆ ಒತ್ತಡ ಬರುತ್ತೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಒಂದು ಹಂತಕ್ಕೆ ವಾತಾವರಣ, ಒಂದು ಹಂತಕ್ಕೆ ಲೌಕಿಕವಾದಂಥ ಜಗತ್ತು, ಇನ್ನೊಂದಷ್ಟು ಪ್ರಾಪಂಚಿಕವಾದಂತಹ ಏರುಪೇರುಗಳು, ಇದು ಪ್ರತಿಯೊಬ್ಬರ ಮೇಲೂ ಕೂಡ ಉಂಟಾಗ್ತದೆ. ಹಾಗಾಗಿ ಯಾವುದೇ ಇದ್ದರೂ ಈ ಸಮಯದಲ್ಲಿ ಹೀಗೆ ಅನ್ನಿಸ್ತದೆ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು. ಯಾಕಂದರೆ ಬಿಸ್ನೆಸ್ಸಲ್ಲಿ ಬಹಳಷ್ಟು ಜನ ನೊಂದುಕೊಂಡು ಬೇಜಾರು ಮಾಡಿಕೊಂಡು ನಾವು ಜಾತಕ ವಿಶ್ಲೇಷಣೆ ಮಾಡುವಾಗ ಗೊತ್ತಾಗುತ್ತೆ, ಬಹಳಷ್ಟು ನೋವು, ಬಹಳಷ್ಟು ಚಿಂತೆ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಾಳ್ಮೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನು ನೋಡಿ, ಗುರು 12ನೇ ರಾಶಿಯಲ್ಲಿ ಉಚ್ಚವಾದಂಥ ಒಂದು ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ದೇವತಾ ಆರಾಧನೆ ಮಾಡುವಂಥದ್ದು, ಸಾಧು ಸಂತರಿಗೆ ಹೋಗಿ ನಮಸ್ಕಾರ ಮಾಡುವಂಥದ್ದು, ಅವರಿಂದ ಆಶೀರ್ವಾದ ಪಡೆಯುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ತಿಂಗಳಲ್ಲಿ ಅವಕಾಶಗಳು ಕೂಡ ಸಿಗುತ್ತೆ ನಿಮಗೆ, ಬೇಕು ಬೇಡ ಅಂತೇನಿಲ್ಲ,
ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಗುರು ನೀಡ್ತಾನೆ ನಿಮಗೆ. ಅದು ಕೂಡ ಶುಕ್ರನ ಜೊತೆಗಿದ್ದಾನೆ. ಹಾಗೆ ಶುಕ್ರನ ಜೊತೆಗಿರೋದ್ರಿಂದ ಕೆಲವಷ್ಟೊಂದಷ್ಟು ಜನ ನೀವು ಇರ್ತೀರಿ, ಒಂದಷ್ಟು ಹಂತಕ್ಕೆ ಈ ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂತಹ ಮಾಧ್ಯಮ ಕ್ಷೇತ್ರದಲ್ಲೂ ಬಹಳಷ್ಟು ಜನ ಇದ್ದೀರಿ ನೀವು. ನಿಮಗೂ ಕೂಡ ಗುರುವಿನಿಂದ ಹೆಚ್ಚಿನದಾದಂತಹ ಪ್ರಚಾರಗಳು ಮತ್ತು ಆರ್ಥಿಕವಾದಂಥ ಅನುಕೂಲ, ಇಲ್ಲ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದನ್ನು ಕೂಡ ಗುರು ಶುಕ್ರರು ಕೊಡ್ತಾರೆ. ಯಾಕಂದರೆ 12ನೇ ರಾಶಿ ಅಂತಂದರೆ ವ್ಯಯಸ್ಥಾನ ಅಂತ ಹೇಳ್ತವೆ. ಮತ್ತು ಒಂದು ಹಂತಕ್ಕೆ ಖರ್ಚು ಕೂಡ ಆಗುತ್ತೆ ಈ ತಿಂಗಳಲ್ಲಿ. ಆದಷ್ಟು ಒಳ್ಳೆಯ ವಿಷಯಕ್ಕೆ, ಒಳ್ಳೆಯ ರೀತಿಯಾಗಿ, ಒಳ್ಳೆಯ ಕೆಲಸಕ್ಕೆ ವಿಶೇಷವಾದಂಥ ಖರ್ಚು ಕೂಡ ಆಗುತ್ತೆ ಈ ತಿಂಗಳಲ್ಲಿ. ಅದು ಬಹಳ ಉತ್ತಮವಾದಂಥದ್ದು. ಹಾಗೆ ಒಂದು 5-6 ವಿಷಯದಲ್ಲಿ ಜಾಗ್ರತೆ ಈ ತಿಂಗಳಲ್ಲಿ. ಒಂದನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಗಾಬರಿ ಮಾಡ್ಕೊಂಡು ಬೋರ್ವೆಲ್ ಹಾಕ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ. ಹಾಗೆ ಎರಡನೇದಾಗಿ ಹಣಕಾಸು ನಿಮಗೆ ಬರ್ತಾ ಇದೆ. ಯಾಕಂದರೆ ಬರ್ತಾ ಇದೆ ಅಂದರೆ ಕಾರಣ ಏನು? ಭಾಗ್ಯದ ಕುಜ ಯಾವುದೋ ಒಂದು ಋಣವನ್ನು ತೀರಿಸಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಮಾತು ಉಳಿಸ್ಕೊಳ್ಳಿಕ್ಕೆ ಹೀಗೆಲ್ಲ ಹಣಕಾಸು ಬರ್ತಾ ಇದೆ. ಆದರೆ ಅದು ಬರಬಹುದು, ಆದರೆ ಕೆಲವೊಂದು ಸಲ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಚೆಕ್ ಕೊಟ್ಟಿದ್ದಾರೆ ನಿಜ, ಅದು ಕ್ಯಾಶ್ ಆಗಬಹುದು, ಕೆಲವೊಂದು ಸಲ ಬೋನಸ್ಸು ಆಗಿಬಿಡ್ಬೋದು. ಹಾಗಾಗಿ ಸ್ವಲ್ಪ ನಿಮ್ಮ ಹುಷಾರಿಕೆ, ಜಾಗೃತಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು ತೀರಾ ಗಾಬರಿ ಬಿದ್ದು ಕೆಲವೊಂದಷ್ಟು ಬಿಸ್ನೆಸ್ಸು, ಕೆಲವೊಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಯಾಕಂದರೆ ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅಲ್ಪ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅದರಿಂದ ಕೆಲವೊಂದಷ್ಟು ತೊಂದರೆಗಳನ್ನು ಕೂಡ ಅನುಭವಿಸುವಂತಹ ಪ್ರಯತ್ನಗಳನ್ನು ಕೂಡ ಕಾಣುತ್ತೇವೆ. ಹಾಗಾಗಿ ಮಿಕ್ಕಿರುವಂಥದ್ದೆಲ್ಲ ನಿಮಗೆ ಭಗವಂತನನ್ನು ಮೊರೆ ಹೋಗಿ ಕುಜ ಅನಕ ನಿಮಗೆ ಈ ತಿಂಗಳಲ್ಲಿ ಕೈ ಹಿಡಿತಾನೆ. ಭ್ರಾತೃಗಳು, ಅಣ್ಣ ತಮ್ಮ, ಅಕ್ಕ ತಂಗಿಯ ವ್ಯಕ್ತಿಗಳು ಕೈ ಹಿಡಿತಾರೆ. ಎಲ್ಲೋ ಒಂದು ಕಡೆಗೆ ನೀವು ಸೋತು ನಿಂತಾಗ, ನೀವು ಎಲ್ಲವನ್ನೂ ಕೂಡ ಕಳ್ಕೊಂಡಾಗ ನಿಮ್ಮ ಜೊತೆಗಿರುವಂಥವ್ರು ನಿಮ್ಮವರು ಹೇಳುವಂಥದ್ದು ಈ ತಿಂಗಳಲ್ಲಿ ಖಚಿತವಾಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಈ ತಿಂಗಳಲ್ಲಿ ಒಳ್ಳೆಯ ದಿವಸ ಯಾವುದು ಅಂತಂದರೆ ನೋಡಿ, 1ನೇದಾಗಿ 9ನೇ ತಾರೀಕು ಗುರುವಾರ, ದಶಮಿ, ಅಶ್ವಿನಿ ನಕ್ಷತ್ರ ಇದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ 9ನೇ ತಾರೀಕಿಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದನೂ ಕೂಡ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಆಗುತ್ತೆ. ಹಾಗೆ ಅದು ಹೊರತುಪಡಿಸಿದ್ರೆ ಇನ್ನು ಅಷ್ಟಮಿ, ನವಮಿ, ದಶಮಿ 24ನೇ ತಾರೀಕು ಕೂಡ ಪರವಾಗಿಲ್ಲ. 24ನೇ ತಾರೀಕು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅದಷ್ಟು ಶುಭವಾದಂಥ ಅವಕಾಶಗಳಾಗುತ್ತೆ. ಒಟ್ಟಿನಲ್ಲಿ ಇದಿಷ್ಟು ನಿಮಗೆ ಈ ತಿಂಗಳಲ್ಲಿ ಆಗುವಂತಹ ಘಟನೆಗಳು ಎಂಬುದನ್ನು ಕೂಡ ನಾವು ನಿರೀಕ್ಷಣೆ ಮಾಡಬಹುದು. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸೋಣ. 1ನೇದಾಗಿ ಮಘ ನಕ್ಷತ್ರದವರು ಏನು ಸಾಧ್ಯ ಆಗುತ್ತೋ ನೋಡಿ, 1ನೇ ತಾರೀಕಿನ 15ನೇ ತಾರೀಕಿನವರೆಗೂ ಕೂಡ ಈ ತಿಂಗಳಲ್ಲಿ ನಮಗೆ ಅಧಿಕ ಮಾಸ ಅಂಥೇಳಿ ಸಿಗುತ್ತೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಿಮ್ಮ ಕೈಲಿ ಏನೇನು ಸಾಧ್ಯ ಆಗುತ್ತೋ 33 ಸಂಖ್ಯೆಯ ಜಪ, ಪ್ರಾರ್ಥನೆ, ದಾನ ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ನೀವು ಮಾಡಿ. ಅದರಿಂದ ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ನೀವು ಕಾಣಬಹುದು. ಇನ್ನು ಹುಬ್ಬ ನಕ್ಷತ್ರದವರು ನೋಡಿ, ಸಂಕಷ್ಟಹರ ಚತುರ್ಥಿ ಇದೆ ನಿಮಗೆ. ಹುಬ್ಬ ನಕ್ಷತ್ರ, ಹುಬ್ಬ ಪುಬ್ಬ ಎಲ್ಲ ಕರೀತಾರೆ ಇದಕ್ಕೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 4ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. 4ನೇ ತಾರೀಕಿಗೆ ಆದಷ್ಟು ನೀವು ಶ್ರಮಪಟ್ಟು, ಕಷ್ಟಪಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಸಂಕಷ್ಟದ ಚತುರ್ಥಿ, ಗಣೇಶನನ್ನು ಪೂಜೆ ಮಾಡುವಂಥ ದಿವಸ ಮಹಾಗಣಪತಿಗೆ ಮೊರೆ ಹೋಗಿ. ಯಾಕಂದರೆ ವಿಘ್ನಗಳು, ತೊಂದರೆಗಳು ಬಹಳ ಬರ್ತಾ ಇದೆ ನಿಮಗೆ. ಎಲ್ಲೋ ಒಂದು ಕಡೆ ನಾನು ಮೇಲಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಬೀಳುವಂಥದ್ದು, ಅಥವಾ ಏನೋ ಒಂದು ಕಡೆಗೆ ಬಹಳ ನಾನು ಶ್ರೇಯಸ್ಸನ್ನು ಉಂಟು ಮಾಡ್ತೇನೆ ಅಂದರೆ ಅಷ್ಟೊತ್ತಿಗೆ ಕೆಳಗಡೆ ಬೀಳ್ತಾ ಇದ್ದೀರಿ. ಹೀಗೆ ಅನೇಕವಂತರ ಜಂಜಾಟಗಳು, ತೊಂದರೆಗಳು ಪುನಃ ನಿಮ್ಮ ಮೇಲೆ ಏಟು ಕೊಡ್ತಾ ಇದೆ. ಹಾಗಾಗಿ ನೀವು ಮಾಡಿಕೊಳ್ಬೇಕಾದ್ದು ಸಂಕಷ್ಟದ ಚತುರ್ಥಿ ದಿವಸ ಗಣೇಶನಿಗೆ ಮೊರೆ ಹೋಗಿ, ಗಣೇಶನನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಂತ ಸೇವೆ ಮಾಡ್ತೇನೆ ಭಗವಂತ, ನನಗೆ ದಾರಿ ತೋರಿಸು, ವಿಘ್ನವನ್ನು ಪರಿಹಾರ ಮಾಡುವು ಎಂಬುದಾಗಿ ಬೇಡಿಕೊಳ್ಳಿ. ಯಾಕಂದರೆ ರಾಶಿಯಲ್ಲೇ ಕೇತು ಇದ್ದಾನೆ. ಗಣೇಶನ ಆರಾಧನೆ ಬಹಳ ಶ್ರೇಷ್ಠವಾದಂಥದ್ದು. ಇನ್ನು ಉತ್ತರ ನಕ್ಷತ್ರ 1ನೇ ಪಾದ 15ನೇ ತಾರೀಕಿಗೆ ಸಾಧ್ಯ ಇದ್ದರೆ ನೋಡಿ, ಅಮಾವಾಸ್ಯೆಯೂ ಕೂಡ ಇದೆ, ಸೋಮವಾರ ಇದೆ. ಶಿವಧ್ಯಾನವನ್ನು ಮಾಡ್ತಾ ಬನ್ನಿ. ಶಿವನ ಮಾನಸ ಸ್ತೋತ್ರ ಅಥವಾ ಸಾಧ್ಯ ಆದರೆ ಶಿವನನ್ನು ಕುರಿತು ಏನು ನಿಮ್ಮ ಕೈಲಾಗುತ್ತೋ ಶಿವನ ಅಷ್ಟೋತ್ತರ ಶತನಾಮ, ಹೀಗೆ 15ನೇ ತಾರೀಕಿಗೆ ಸೋಮವಾರ ಅಮಾವಾಸ್ಯೆ ಇದೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತ ಏನಿಲ್ಲ, ಆದಷ್ಟು ಆ ಭಗವಂತನ ಪ್ರಾರ್ಥನೆ ಮಾಡಿ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಶಿವನನ್ನು ಬೇಡಿಕೊಳ್ಳಿ. ಯಾಕಂದರೆ ಶಿವನನ್ನು ನಾವು ಕೇಳಿದಂಥ ಎಲ್ಲ ಅನುಗ್ರಹ ಮಾಡುವಂಥ ದೇವರು ಎಂಬುದಾಗಿ ಕರೀತೇವೆ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಎಂಬುದಾಗಿ ಕರೀತೇವೆ. ಶಿವ ಹೇಳುವಂಥ ಪದಕ್ಕೆ ಮಂಗಲ ಹೇಳುವಂಥ ಅರ್ಥವೂ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಮಂಗಲ ವಾತಾವರಣಗಳಾಗಬೇಕು, ಎಲ್ಲೋ ಒಂದು ಕಡೆಗೆ ನಾವು ಮುಟ್ಟಿದಂಥ ಕೆಲಸಗಳೆಲ್ಲ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಶಿವನ ಅನುಗ್ರಹ, ಶಿವನ ಆರಾಧನೆ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಅಂತಹ ಪರಮೇಶ್ವರನ ಅನುಗ್ರಹವಾಗಲಿ, ಪರಮೇಶ್ವರನ ಅನುಗ್ರಹದಿಂದ ಎಲ್ಲ ಕಷ್ಟ, ನಷ್ಟ, ತೊಂದರೆ, ದುಃಖಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.